ಇಲ್ಲಿ ಒಂದು ಬುಕ್ ಇದೆ ಅಂಡ್ ಸ್ವಲ್ಪ ನೀರಿದೆ. ಇದರಲ್ಲಿ ಯಾವುದು ಕೌಂಟಬಲ್ ನೌನ್, ಯಾವುದು ಅನ್ಕೌಂಟಬಲ್ ನೌನ್ ಅಂತ ನಿಮಗೆ ಗೊತ್ತಾ? ಕಾಮೆಂಟ್ ಮಾಡಿ. ಐ ಹೋಪ್ ಯು ಆನ್ಸರ್ಡ್. ಸೊ ಇಲ್ಲಿ ಬುಕ್ ಬಂದು ಕೌಂಟಬಲ್ ನೌನ್ ಆ್ಯಂಡ್ ವಾಟರ್ ಇಸ್ ಅನ್ ಅನ್ಕೌಂಟಬಲ್ ನೌನ್. ಅದು ಯಾಕೆ ಅಂತ ಗೊತ್ತಾಗಬೇಕಾ? ಲೆಟ್ಸ್ ಲರ್ನ್ ಇನ್ ದಿಸ್ ವಿಡಿಯೋ. ಫಸ್ಟ್ ನಾವು ಕೌಂಟಬಲ್ ನೌನ್ ಬಗ್ಗೆ ನೋಡೋಣ. ಕೌಂಟಬಲ್ ಅನ್ನೋ ವರ್ಡಲ್ಲೇ ಅದರ ಮೀನಿಂಗ್ ಇದೆ, ಸಮಥಿಂಗ್ ದಟ್ ಕ್ಯಾನ್ ಬಿ ಕೌಂಟೆಡ್. ಇಲ್ಲಿ ನನ್ನ ಹತ್ರ ಒಂದು ಬುಕ್ ಇದೆ, ನಾನು ಇನ್ನೂ 2 ಬುಕ್ ಆ್ಯಡ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಕೌಂಟೆಡ್. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅ ಕೌಂಟಬಲ್ ನೌನ್. ಕೌಂಟಬಲ್ ನೌನ್ಸ್ನ ಕೆಲವು ವರ್ಡ್ಸ್ ಯೂಸ್ ಮಾಡಿ ಡಿಸ್ಕ್ರೈಬ್ ಮಾಡ್ಬೋದು, ಲೈಕ್ ಸಮ್, ಮೆನಿ, ಫ್ಯೂ. ಈ ಥರ ವರ್ಡ್ಸ್ ಯೂಸ್ ಮಾಡಿ ಯು ಕ್ಯಾನ್ ಡಿಸ್ಕ್ರೈಬ್ ದ ಕ್ವಾಂಟಿಟಿ ಆಫ್ ದಿ ಆಬ್ಜೆಕ್ಟ್. ನೆಕ್ಸ್ಟ್ ನಾವು ಅನ್ಕೌಂಟಬಲ್ ನೌನ್ ಬಗ್ಗೆ ನೋಡೋಣ. ಅನ್ಕೌಂಟಬಲ್ ಅನ್ನೋ ವರ್ಡಲ್ಲೇ ಇಟ್ ಹ್ಯಾಸ್ ಇಟ್ಸ್ ಮೀನಿಂಗ್, ಸಮಥಿಂಗ್ ದಟ್ ಕೆನಾಟ್ ಬಿ ಕೌಂಟೆಡ್ ಆಸ್ ಎ ಸೆಪರೇಟ್ ಯೂನಿಟ್. ಫಾರ್ ಎಕ್ಸಾಂಪಲ್, ಯು ಕೆನಾಟ್ ಕೌಂಟ್ ವಾಟರ್ ಆಸ್ 1, 2, 3. ಈ ಥರ ಯು ಕೆನಾಟ್ ಕೌಂಟ್ ಇಟ್ ಆಸ್ ಎ ಸೆಪರೇಟ್ ಯೂನಿಟ್. ಸೊ ಇನ್ನೊಂದು ವಿಷಯ ಹೇಳ್ತೀನಿ, ಟಿಪಿಕಲಿ ಅನ್ಕೌಂಟಬಲ್ ನೌನ್ಸ್ಗೆ ಪ್ಲೂರಲ್ ಫಾರ್ಮ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ವಾಟರ್. ಈ ವಾಟರ್ನ ನಾನು ವಾಟರ್ಸ್ ಅಂತ ಕರೆಯೋಕ್ಕಾಗಲ್ಲ. ಅದೇ ರೀತಿ ಏರ್. ಏರ್ ಇಸ್ ಆಲ್ಸೋ ಆನ್ ಅನ್ಕೌಂಟಬಲ್ ನೌನ್. ಸೊ ಏರ್ನ ನಾವು ಏರ್ಸ್ ಅಂತ ಕರೆಯೋಕ್ಕಾಗಲ್ಲ. ಜಸ್ಟ್ ಕೀಪ್ ದಿಸ್ ಇನ್ ಮೈಂಡ್. ಅನ್ಕೌಂಟಬಲ್ ನೌನ್ಸ್ನ ಕ್ವಾಂಟಿಫೈ ಮಾಡೋಕ್ಕೆ ವಿ ಯೂಸ್ ಟರ್ಮ್ಸ್ ಲೈಕ್ ಅ ಲಿಟಲ್, ಅ ಲಾಟ್ ಆಫ್, ಎಕ್ಸೆಟ್ರಾ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು. ಐ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು. ಇನ್ಫಾರ್ಮೇಷನ್ ಇದು ಕೌಂಟಬಲ್ ನೌನಾ, ಅನ್ಕೌಂಟಬಲ್ ನೌನಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಚಾನಲ್.